ನಮಸ್ಕಾರ. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಕುಸುಮ ಅವರು ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇರ್ಬೇಕಾದ್ರೆ, ನೋಡ್ ಕುಸುಮ, ನಿನ್ ಮನ್ಸಿಗೆ ಬೀಗರು ಆತರ ಹೇಳಿದಾರಂತ ತುಂಬಾನೇ ಬೇಜಾರಾಗಿದೆ. ಅದೆಲ್ಲ ನನ್ಗೆ ಅರ್ಥ ಆಗುತ್ತೆ ಕುಸುಮ. ನೋಡು, ಅವ್ರೇನೋ ವಿಷಯಗಳಿಗೆ ಆತರ ಎಲ್ಲ ಮಾತಾಡ್ಬಿಟ್ರು. ಒಂದ್ ಮಗಳು ಜೀವನ ಅಂತೂ ಈ ತರ ಆಯ್ತು, ಇನ್ನ ಒಂದ್ ಮಗಳು ಜೀವನ ಎಲ್ಲಿ ಹಾಳಾಗುತ್ತೋ ಅನ್ನೋ ಭಯದಿಂದ ಅವರು ಈ ತರ ಎಲ್ಲ ಮಾತಾಡಿರ್ಬೇಕು. ನೋಡು ಕುಸುಮ, ಆಗಿದ್ದಂತೂ ಆಗೋಯ್ತು, ಇದನ್ನೆಲ್ಲ ನೀನು ಮನ್ಸಿಗೆ ಹಚ್ಕೊಂಡು ಅಳಕ್ ಹೋಗ್ಬೇಡ ಅಂತ. ಹಾಗೆ ಕುಸುಮ ಅವ್ರನ್ನ ಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ, ಇಲ್ಲ ರೀ, ಬೀಗರು ಆತರ ಮಾತಾಡಿದ್ರು ಅಂತ ನನ್ಗೆ ಒಂದ್ ಸ್ವಲ್ಪನೂ ಕೂಡ ಬೇಜಾರಾಗ್ತಾ ಇಲ್ಲ. ಅವ್ರು ಮಾತಾಡಿರೋದ್ರಲ್ಲಿ ಅರ್ಥ ಇದೆ ತಾನೆ, ಅವ್ರ ಮಗಳು ಜೀವನ ತಾನೇ ಹಾಳಾಗಿರೋದು. ಅವ್ರು ಹೇಳಿದ್ರಲ್ಲಿ ಒಂದ್ ಸ್ವಲ್ಪನೂ ಕೂಡ ಬೇಜಾರಿಲ್ಲ ರೀ. ನೋಡಿ, ನಾವ್ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಹಾಳಾಗಿರೋದು ಕೊನೆಯಲ್ಲಿ ನಮ್ಮ ಮಗಳು ಭಾಗ್ಯ ಜೀವನನೇ ತಾನೆ. ನೋಡಿ, ನಾವು ಅದನ್ನ ಸರಿ ಮಾಡ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ವಿ, ಆದ್ರೆ ನಮ್ಮ ಹತ್ರ ಸರಿ ಮಾಡಕ್ ಆಯ್ತೇನ್ರಿ? ಅವ್ರು ಹೇಳಿದ್ದು ನಿಜ ತಾನೆ. ತಾಂಡವು ಭಾಗ್ಯನ ಬಿಟ್ಟು ಹೋಗಿರೋದಂತೂ ನಿಜ, ಆದ್ರೆ ಇವಾಗ ಭಾಗ್ಯನಿಗೆ ಅಪವಾದ ಬಂದಿರೋದಂತೂ ನಿಜನೇ ತಾನೆ. ಎಲ್ರನ್ನೂ ಕೂಡ ಭಾಗ್ಯನೇ ಗಂಡ ಬಿಟ್ಟವಳು ಅಂತ ಹೇಳ್ತಿರೋದು ನಿಜ ಅಲ್ವಾ? ಅದ್ರಲ್ಲಿ ಒಂದ್ ಸ್ವಲ್ಪನೂ ಕೂಡ ಅನುಮಾನನೇ ಇಲ್ಲ ಅಲ್ವಾ ಅಂತ ಕುಸುಮ ಅವರು ಹೇಳ್ಬಿಟ್ಟು ಮತ್ತೆ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಧರ್ಮ ಅವರು, ನೋಡ್ ಕುಸುಮ, ಅವ್ರು ಹೇಳಿರೋದಂತೂ ನಿಜ, ಆದ್ರೆ ನಾವೇನು ಕೈ ಕಟ್ಟಿ ಸುಮ್ನೆ ಕೂತ್ಕೊಂಡಿಲ್ಲ ಅಲ್ವಾ? ನಮ್ಮ ಮಗಳು ಜೀವನ ಸರಿ ಮಾಡ್ಬೇಕು ಅಂತ ನಾವು ಎಷ್ಟೆಲ್ಲ ಪ್ರಯತ್ನ ಪಟ್ವಿ, ಆದ್ರೆ ಆ ನಾಲಾಯಕ ತಾಂಡವ್ಗೆ ಮಾತ್ರ ನಮ್ಗಿಂತ ಹೆತ್ತ ಅಮ್ಮ ಅಪ್ಪನ್ಕಿಂತ ಆ ಶ್ರೇಷ್ಠನೇ ಜಾಸ್ತಿ ಆಗಿ ಅವಳಿಂದಾನೇ ಹೋಗಿರೋದು ತಾನೆ. ಏನ್ ಮಾಡೋದು? ನಾವು ಹಣೆಯಲ್ಲಿ ಬರ್ಕೊ ಬಂದಿರೋದೇ ಇಷ್ಟು ಅಂತ ಹೇಳುತ್ತೆ. ಅದೇ ಏನೋ ಹೇಳ್ತಾರೆ ನೋಡು, ಮಿಂಚುವದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ. ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಕೂಡ ಪ್ರಯೋಜನ ಇಲ್ಲ ಕುಸುಮ, ನೀನು ಸಮಾಧಾನ ಮಾಡ್ಕೊ ಅಂತ ಕುಸುಮನ್ನ ಧರ್ಮ ಅವರು ಸಮಾಧಾನ ಮಾಡ್ತಾರೆ. ಆಗ ಕುಸುಮ ಅವರು ಮಾತ್ರ ಸಮಾಧಾನ ಆಗದೆ ತನ್ನ ತಲೆಗೇನೆ ತನ್ನ ಎರಡು ಕೈಗಳಿಂದ ಹಾಗೆ ಜೋರಾಗಿ ಬಡ್ಕೊಂಡು, ಇಲ್ಲ ಇಲ್ಲ ಇಲ್ಲ, ನಾನ್ ತಪ್ಪು ಮಾಡ್ಬಿಟ್ಟೆ, ಇಷ್ಟಾದ್ರೂ ಕೂಡ ನಾನು ಬುದ್ಧಿ ಕಲ್ತಿಲ್ಲ ಅಂತ ಜೋರಾಗಿ ಕೂಗ್ತಾರೆ. ಆಗ ಧರ್ಮ ಅವರು, ಯಾಕೆ ಕುಸುಮ ಈ ತರ ಎಲ್ಲ ಮಾತಾಡ್ತಿದ್ಯಾ? ನೀನು ತಪ್ಪು ಮಾಡಿದ್ಯಾ? ನೀನ್ ಬುದ್ಧಿ ಕಲ್ತಿಲ್ವಾ? ಅಂದ್ರೆ ಏನ್ ಕುಸುಮ ನಿನ್ ಮಾತಿನ ಅರ್ಥ ಅಂತ. ಆಗ ಧರ್ಮ ಅವರು ಕೇಳಿದ ತಕ್ಷಣ, ರೀ, ಯಾರೀ ನಾನು ಅಮ್ಮಾಗಿ ಹೆತ್ತು ಒಂದ್ ಮಗನನ್ನೇ ನನ್ಗೆ ಸರಿಯಾದ ದಾರಿಯಲ್ಲಿ ಅವನ್ನ ಕರ್ಕೊಂಡೋಗಿ ಅವನಿಗೆ ಬುದ್ಧಿ ಕಲ್ಸಕ್ ಆಗಿಲ್ಲ. ಹೋಗಿ ಈಗ ನಾನು ಅವ್ರ ಮನೆ ವಿಷಯಕ್ಕೆ ಮೂಗ್ ತೋರ್ಸಕ್ ಹೋಗಿದ್ದೀನಲ್ಲ, ಯಾರ್ರಿ ನಾನು? ನನ್ಗೆ ಒಂದ್ ಸ್ವಲ್ಪನೂ ಕೂಡ ಬುದ್ಧಿನೇ ಇಲ್ಲ. ನಮ್ ಮನೇಲಾಗಿರೋ ಸಮಸ್ಯೆನೆ ನನ್ಗೆ ಬಗೆಹರಿಸ್ಕೊಳಕ್ ಆಗದೆ ಇರೋ ತಾಯಿ ನಾನು. ಈಗ ಹೋಗ್ಬಿಟ್ಟು ನಾನು ಅವ್ರ ಮನೆಯಲ್ಲಿ ಮೂಗ್ ತೋರ್ಸಕಂತ ಹೋಗಿದ್ದೀನಿ ನೋಡಿ. ಅಲ್ಲ, ಬೀಗರು ಮತ್ತೆ ಸುನಂದ ಇಬ್ರಿಗೂ ಕೂಡ ಬುದ್ಧಿ ಇದೆ, ಅವ್ರಿಗೆ ನಮ್ಮಷ್ಟೇ ವಯಸ್ಸು ಕೂಡ ಆಗಿದೆ. ಅವ್ರ ಮಗಳು ಜೀವನದ ನಿರ್ಧಾರನ ಅವರನ್ನೇ ತಗೊಳ್ಳುವಷ್ಟು ಹಕ್ಕು ಅವ್ರಿಗೂ ಇದೆ ತಾನೆ. ಅವ್ರಿಗಷ್ಟು ಬುದ್ಧಿನೂ ಕೂಡ ಬಂದಿದೆ ಅಂತ ನಾನ್ ಅನ್ಕೊಂಡಿದೀನಿ. ನಾನ್ ಮತ್ತ್ಯಾಕ್ರೆ ಹೋಗ್ಬಿಟ್ಟು ಅವ್ರ ಮನೆ ವಿಷಯಕ್ಕೆ ತಲೆ ಹಾಕ್ಬೇಕಿತ್ತು? ಇದೆಲ್ಲ ನಾನು ಫಸ್ಟೇನೆ ತಿಳ್ಕೊಬೇಕಿತ್ತು. ಇಲ್ಲ, ನನ್ಗೆ ಬುದ್ಧಿನೇ ಇಲ್ಲ, ನಾನು ತಪ್ಪು ಮಾಡ್ಬಿಟ್ಟೆ ಅಂತ. ಆಗ ಕುಸುಮ ಹೇಳ್ತಿರ್ಬೇಕಾದ್ರೆ, ನೋಡ್ ಕುಸುಮ, ನೀನ್ ಮಾಡಿರೋದ್ರಲ್ಲಿ ಒಂದ್ ಸ್ವಲ್ಪನೂ ಕೂಡ ತಪ್ಪಿಲ್ಲ ಕುಸುಮ. ಯಾಕಂತಂದ್ರೆ ಪೂಜನು ಕೂಡ ಈ ಮನೆ ಮಗಳಲ್ವಾ? ಅವಳು ಈ ಮನೆ ಮಗಳದ್ ಆಗಿರೋದ್ರಿಂದ ಅವಳ ಜೀವನದಲ್ಲಿ ಎಲ್ಲಾ ನಿರ್ಧಾರ ತಗೊಳ್ಳುವ ಹಕ್ಕು ನಿನ್ಗುನು ಕೂಡ ಇದೆ. ಮೇಲಾಗಿ ಕಾಮತ್ ಮನೆತನದವರು ತುಂಬಾನೇ ಒಳ್ಳೆಯವರು ಅದ್ರಲ್ಲಿ. ಹಾಗಾಗಿ ನೀನು ಮುಂದುವರೆದ್ರಲ್ಲಿ ಏನೇ ತಪ್ಪಿಲ್ಲ ಕುಸುಮ. ಬೀಗರಿಗೆ ಏನೋ ಸ್ವಲ್ಪ ಅವರು ಹಾಗಾಗಿ ಕೋಪದಲ್ಲಿದ್ದು ಏನೇನೋ ಯೋಚನೆ ಮಾಡಿದ್ದಾರೆ ನೋಡು. ಮುಂದೆ ಎಲ್ಲದೂ ಕೂಡ ಸರಿ ಆಗುತ್ತೆ ಕುಸುಮ, ನೀನೇನು ಕೂಡ ಯೋಚನೆ ಮಾಡಕ್ ಹೋಗ್ಬೇಡ, ಸಮಾಧಾನ ಮಾಡ್ಕೊ. ನೋಡು, ಎಂತದೇ ಪರಿಸ್ಥಿತಿ ಬಂದ್ರು ನಾನ್ ನಿನ್ ಜೊತೆಗೆ ಯಾವಾಗ್ಲೂ ಕೂಡ ಇರ್ತೀನಿ ಕುಸುಮ ಅಂತ ಹೇಳ್ಕೊಂಡು ಕುಸುಮ ಅವರನ್ನ ಹಾಗೆ ಧರ್ಮ ಅವರು ಸಮಾಧಾನ ಮಾಡ್ತಾರೆ. ಇನ್ನ ಒಂದ್ ಕಡೆ ಕನ್ನಿಕಾ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು, ಕಿಶನ್, ವಾಟ್ಸ್ ರಾಂಗ್ ವಿತ್ ಯು? ಎಷ್ಟು ಹೇಳಿದ್ರು ಕೂಡ ನಿನ್ಗೆ ಅರ್ಥನೇ ಆಗ್ತಾ ಇಲ್ವಾ? ಮತ್ತೆ ಅವಳನ್ನ ಮದ್ವೆ ಆಗ್ತೀನಂತ ಹಠ ಹಿಡಿತಿದ್ಯಲ್ಲ ಅಂತ ಕನ್ನಿಕಾ ಬೈತಾ ಇರ್ಬೇಕಾದ್ರೆ ನಾನು ಕೂಡ ಅದನ್ನೇ ಹೇಳ್ತಾ ಇರೋದು. ನೋಡಿ, ನೀವೆಲ್ಲ ಒಂದು ಇಮ್ಯಾಜಿನೇಷನ್ ಅಲ್ಲಿ ಬದುಕ್ತಾ ಇದ್ದೀರಾ. ನೀವ್ ಅನ್ಕೊಂಡಿರೋ ಹಾಗೆ ಪೂಜನ್ ಫ್ಯಾಮಿಲಿ ಇಲ್ಲ ಅಂತ ಕಿಶನ್ ಹೇಳಿದ ತಕ್ಷಣ, ಅಲ್ಲ, ನಾವೆಲ್ಲರೂ ಕೂಡ ಇಷ್ಟೆಲ್ಲ ಹೇಳ್ತಾ ಇದೀವಿ, ನೀನು ಕೂಡ ಇನ್ನ ಅದೇ ಮಾತಿ ಹೇಳ್ತಾ ಇದ್ಯಲ್ಲ, ಅವ್ರ ಮನೆಯವರು ಎಂತವ್ರು ಅಂತ ನಾನು ನನ್ ಕಣ್ಣಾರನ್ನೇ ನೋಡಿದೀನಿ ಅಂತ ಆದಿ ಹೇಳಿದ ತಕ್ಷಣ, ಅಣ್ಣ, ನೀವು ನೋಡ್ದಾಗೆ ಅವ್ರು ಇಲ್ಲ ಅಣ್ಣ, ನಾನು ಅದನ್ನೇ ಹೇಳ್ತಾ ಇರೋದು ಅಂತ ಆಗ ಕಿಶನ್ ಹೇಳ್ಬಿಡ್ತಾನೆ. ಆಗ ಮೀನಾಕ್ಷಿಗಂತೂ ಕೋಪ ಬಂದ್ಬಿಟ್ಟು ಕಿಶನ್, ನೀನ್ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾ ಇದೀಯ. ನೋಡು, ನೀನ್ ಇವಾಗ ಇದನ್ನೆಲ್ಲ ಮಾತಾಡೋದು ಬಿಟ್ಬಿಟ್ಟು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಂಡಿರ್ಬೇಕು. ಈ ಮನೆಯಲ್ಲಿ ಪ್ರೀತಿಯಿಂದ ಮೋಸ ಆಗಿರೋನು ಒಬ್ಬ ಇದಂತಾನೆ, ಅವನು ನೋಡ್ಕೊಂಡಾದ್ರೂ ನೀನು ಪಾಠ ಕಲಿಬೇಕಿತ್ತು. ಇಲ್ಲ, ಇಷ್ಟೆಲ್ಲ ಆದ್ರೂ ನೀನ್ ಕೂಡ ಪಾಠನೇ ಕಲ್ತಿಲ್ಲ. ನೋಡು, ಆದಿ ಜೀವನದಲ್ಲಿ ನಾವೆಲ್ಲ ಎಷ್ಟು ಹೇಳಿದ್ರು ಕೂಡ ಬಲವಂತವಾಗಿ, ಇಲ್ಲ, ನಾನು ಅವಳನ್ನೇ ಮದ್ವೆ ಆಗೋದು ಅಂತ ಅವನು ಪಟ್ಟು ಹಿಡಿದಿರೋದಕ್ಕೋಸ್ಕರ ಅವನ ಜೀವನ ಎಷ್ಟು ನರ್ಕ ಆಗ್ಬಿಟ್ಟಿದೆ. ಅದರಿಂದ ಹೊರಗಡೆ ಬರೋಕೆ ಅವನು ಎಷ್ಟು ಕಷ್ಟಪಟ್ಟಿದ್ದಾನಂತ ಇದೆಲ್ಲ ಜೀವಂತ ಉದಾಹರಣೆನೆ. ಅವನು ಇಲ್ಲೇ ನೀನ್ ನಿಂತ್ಕೊಂಡಿಲ್ವಾ? ನೋಡು, ನಾವೆಲ್ಲ ಎಷ್ಟೇ ಬೇಡ ಅಂತಂದ್ರು ಕೂಡ ಅವನು ಮಾತ್ರ ತುಂಬಾನೇ ಹಠ ಪಟ್ಟಿದ್ದ ನಿನ್ ತರನೇ. ಅದು ಅಲ್ಲದೆ ಅಪ್ಪನು ಕೂಡ ಇದೆಲ್ಲ ಯಾಕೋ ಸರಿ ಬರ್ತಾ ಇಲ್ಲ, ಇದ್ರದಿಂದ ಮುಂದೆ ನಮ್ಮ ಮನೆಗೂ ಕೂಡ ತುಂಬಾನೇ ಹಾನಿ ಆಗ್ಬಹುದು. ಹಾಗಾಗಿ ಯಾವ್ದೇ ಕಾರಣಕ್ಕೂ ನೀ ಮದ್ವೆ ನಡೆಯೋದು ಬೇಡ ಅಂತ ಹೇಳಿದ ಮೇಲೂ ಕೂಡ ಆ ಆದಿ ಮಾತ್ರ ನಮ್ಮ ಯಾರ ಮಾತನ್ನು ಕೂಡ ಕೇಳ್ದೆ, ಇಲ್ಲ, ನಾನು ಮದ್ವೆ ಅಂತ ಆದ್ರೆ ಅವಳನ್ನೇ ಮದ್ವೆ ಆಗೋದು ಅಂತ ಎಷ್ಟೊಂದು ಹಠ ಮಾಡಿದ್ದ. ಇದೆಲ್ಲ ನಿನ್ಗೆ ನೆನ್ಪೋಯ್ತಾ ಕಿಶನ್ ಅಂತ ಆಗ
ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ, ಅತ್ತೆ ಇದನ್ನೆಲ್ಲ ನಾನು ಕಿಶನ್ಗೆನೆ ಹೇಳಿದ್ದೆ, ಆದ್ರೆ ಅವ್ನ್ ಮಾತ್ರ ನನ್ ಮಾತನ್ನ ಕೇಳಕ್ಕೆ ತಯಾರೇ ಇಲ್ಲ ಅತ್ತೆ ಅಂತ ಆದಿ ಹೇಳಿದ ತಕ್ಷಣ, ಅಲ್ಲ ಇವಾಗ ನಿನ್ ಜೀವನ ಈ ತರ ಆಗಿದೆ ಅಂತ ನೀನ್ ಯಾಕೆ ಬೇರೆಯವ್ರ ಜೀವನನೂ ಕೂಡ ಇದೇ ತರ ಆಗುತ್ತೆ ಅಂತ ಯಾಕೆ ಅನ್ಕೊಂತೀಯ? ನೋಡು, ನೀನ್ ಅನ್ಕೊಂಡಿರೋ ಹಾಗೆ ಪೂಜನ್ ಮನೆಯವರು ಆ ತರ ಇಲ್ಲ ಅಣ್ಣ, ಅವ್ರ ಮನೆಯವರು ತುಂಬಾನೇ ಜೆನ್ಯೂನ್ ಆಗಿದ್ದಾರೆ ಅಂತ ಆಗ ಆದಿ ಹೇಳಿದ ತಕ್ಷಣ, ಹೌದು ಆದಿ ಹೇಳಿರೋದು ಕರೆಕ್ಟ್ ಆಗೇನೆ ಇದೆಯಲ್ಲ, ಒಂದೇನೋ ಯಾರೋ ಒಬ್ರು ಮೋಸ ಮಾಡಿದಾರಂತ ಎಲ್ರ ಪ್ರೀತಿನೂ ಕೂಡ ಅದೇ ತರ ಆಗಿರೋಕೆ ಚಾನ್ಸೇ ಇಲ್ಲ. ಭಾಗ್ಯನ್ ಮನೆಯವರು ಮೋರವರು ತುಂಬಾ ಒಳ್ಳೆಯವರು ಅಂತ ನನಗ್ ಅನ್ನಿಸ್ತಾ ಇದೆ ಅಂತ ಮಹಿತಾ ಹೇಳಿದ ತಕ್ಷಣ, ಇಲ್ಲ ಅಕ್ಕ, ಇದೇ ನಾನ್ ನಿನ್ಗೆ ಹೇಳ್ತಾ ಇರೋದು, ಅವರು ಆ ಭಾಗ್ಯ ಇದ್ದಾಳಲ್ಲ ನಿಮ್ಮೆಲ್ರಿಗೂ ಕೂಡ ಮೋಡಿ ಮಾಡಿದಾಳಂತ ನಾನ್ ಹೇಳ್ತಾ ಇರೋದು. ಆ ಭಾಗ್ಯನ್ ಮನೆಯವರು ಪೂಜಾ ಎಲ್ಲ ಸೇರ್ಕೊಂಡು ನಾಟಕ ಆಡ್ತಿದ್ದಾರೆ ಅಂತ ಆಗ ಕನ್ನಿಕಾ ಕೋಪ ಮಾಡ್ಕೊಂಡು ಹೇಳಿದ ತಕ್ಷಣ ಆ ಕಿಶನ್ಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ನೋಡು, ನಾಟಕ ಮಾಡ್ತಿರೋದು ಅವ್ರ ಯಾರನ್ನು ಕೂಡ ಅಲ್ಲ, ನಾಟಕ ಮಾಡುವಂತ ಅವಶ್ಯಕತೆ ಅವ್ರ ಯಾರಿಗೂ ಕೂಡ ಇಲ್ಲ, ಅವ್ರ ಮನೆಯವರು ತುಂಬಾನೇ ಒಳ್ಳೆಯವರು, ನೀನು ಮನೆಯವ್ರ ಮನ್ಸಲ್ಲೆಲ್ಲ ವಿಷಯನ ಹಾಕ್ಬಿಟ್ಟು ಸ್ಪಾಯ್ಲ್ ಮಾಡ್ತಾ ಇದೀಯ ಅಂತ ಕಿಶನ್ ಕನ್ನಿಕಾಗೆ ಬೈತಾ ಇರ್ಬೇಕಾದ್ರೆ ಆಗ ಮೀನಾಕ್ಷಿಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟು, ಸ್ಟಾಪ್ ಇಟ್ ಕಿಶನ್, ಇಷ್ಟೆಲ್ಲ ಹೇಳಿದ್ರು ಕೂಡ ಮತ್ತೆ ಹಠ ಮಾಡ್ತಿದ್ಯಲ್ಲ, ನೋಡು ಇವಾಗ ಈ ಮನೆಯವ್ರನ್ನೆಲ್ಲ ಚೆನ್ನಾಗ್ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮನಿಗೆ ನಾನ್ ಮಾತ್ ಕೊಟ್ಟಿದ್ದೀನಿ, ನಿಮ್ಮ ಅಮ್ಮ ಹೋಗುವಾಗ ನಿಮ್ಮನ್ನೆಲ್ಲ ನನ್ ಮಡ್ಲಿಗೆ ಹಾಕ್ಬಿಟ್ಟು ಇವ್ರನ್ನೆಲ್ಲ ಚೆನ್ನಾಗ್ ನೋಡ್ಕೊ ಅಂತ ನನ್ಗೆ ಪ್ರಾಮಿಸ್ ಮಾಡಿ ಹೋಗಿದ್ದಾಳೆ. ಹಾಗಾಗಿ ನಿಮ್ ಜೀವನನ ಹೇಗೆ ರೂಪಿಸ್ಬೇಕು ಅಂತ ನನ್ಗೆ ಚೆನ್ನಾಗಿನೇ ಗೊತ್ತು, ಯಾವ್ದೇ ಕಾರಣಕ್ಕೂ ಈ ಮದ್ವೆ ಆಗಕ್ಕೆ ನಾನ್ ಮಾತ್ರ ಬಿಡಲ್ಲ ಅಂತ ಮೀನಾಕ್ಷಿ ಹೇಳ್ಬಿಡ್ತಾಳೆ. ಆಗ ಆದಿನೂ ಕೂಡ, ಹೌದತ್ತೆ, ಈ ಮದ್ವೆ ಆದ್ರೆ ಯಾವ್ದೇ ಕಾರಣಕ್ಕೂ ಕಿಶನ್ ಮಾತ್ರ ಲೈಫ್ ಅಲ್ಲಿ ಚೆನ್ನಾಗಿರಲ್ಲ, ಹೇಗಾದ್ರೂ ಮಾಡಿ ಅಪ್ಪನ ಕನ್ವಿನ್ಸ್ ಮಾಡ್ಬೇಕು, ಈ ಮದ್ವೆ ನಡೀದೇ ಇರೋ ಹಾಗೆ ಮಾಡ್ಲೇಬೇಕು ಅಂತ ಆದಿ ಹೇಳ್ತಾ ಇರ್ಬೇಕಾದ್ರೆ, ಅದನ್ನ ನಾನ್ ನೋಡ್ಕೊಂತೀನಿ, ನಿಮ್ಮ ಅಪ್ಪನ ಜವಾಬ್ದಾರಿನ ನನಗ್ ಬಿಟ್ಬಿಡಿ, ಅಣ್ಣನ ನಾನ್ ಕನ್ವಿನ್ಸ್ ಮಾಡ್ತೀನಿ ಅಂತ ಮೀನಾಕ್ಷಿ ಹೇಳಿದ ತಕ್ಷಣ, ಅಲ್ಲತ್ತೆ ಅಪ್ಪ ಎಷ್ಟೊಂದು ಹಠ ಮಾಡ್ತಾರಂತ ನಿಮ್ಗೂ ಕೂಡ ಗೊತ್ತಲ್ವಾ ಅಂತ ಆಗ ಕನ್ನಿಕಾ ಹೇಳಿದ ತಕ್ಷಣ, ಇನ್ನ ನಾನು ಅವಳ ತಂಗಿ, ಅವ್ರಿಗೆ ಅಷ್ಟಪ್ಪ ಹಠ ಇದ್ದದಿದ್ರೆ ಇನ್ನ ನನ್ಗೆ ಎಷ್ಟು ಇರ್ಬೇಡ, ನೋಡಿ ಅಣ್ಣನ ಕನ್ವಿನ್ಸ್ ಮಾಡೇ ಮಾಡ್ತೀನಿ, ಅಣ್ಣ ಈ ಮದ್ವೆಗೆ ಹೇಗ್ ಒಪ್ಕೋಬೇಕು ಅಥವಾ ಹೇಗ್ ಒಪ್ಕೋಬಾರ್ದು ಅಂತ ಅವನ್ನ ಒಪ್ಸ್ಬೇಕಂತ ನನ್ಗೆ ಚೆನ್ನಾಗಿನೇ ಗೊತ್ತು ಅಂತ ಹೇಳ್ಕೊಂಡು ಮೀನಾಕ್ಷಿ ಅಲ್ಲಿಂದ ಹೊರಟೋಗ್ಬಿಟ್ರೆ, ಈ ಕಡೆ ಕಿಶನ್ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂತಾ ಇರ್ತಾನೆ. ಇನ್ನ ಒಂದ್ ಕಡೆ ಧರ್ಮ ಅವರು, ಕುಸ್ಮಾ ನೀನ್ ಸ್ವಲ್ಪ ಮಲ್ಕೋ ಕುಸ್ಮಾ, ಅವಾಗ್ಲೇನೆ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕುಸ್ಮಾ ಅವ್ರನ್ನ ಹಾಗೆ ರೂಮ್ ಅಲ್ಲಿ ಮಲ್ಗಿಸ್ಬಿಟ್ಟು ಹೊರಗಡೆ ಬರ್ತಾರೆ. ಆಗ ಅದೇ ಟೈಮ್ಗೆ ಸರಿಯಾಗಿ ಅಲ್ಲಿಗೆ ಬಾಗಿನ ಕೂಡ ಬಂದ್ಬಿಡ್ತಾಳೆ. ಮಾವ, ಇವಾಗ ಅತ್ತೆ ಹೇಗಿದಾರ ಮಾವ, ಅವರು ತುಂಬಾನೇ ನೊಂದ್ಕೊಂಡಿದಾರ ಅಂತ ಅನ್ಸುತ್ತೆ ಅಂತ ಬಾಗಿ ಕೇಳಿದ ತಕ್ಷಣ, ಹೌದಮ್ಮ, ಅವಳು ತುಂಬಾನೇ ಮನ್ಸಿಗೆ ಹಚ್ಕೊಂಡ್ ಬಿಟ್ಟಿದ್ದಾಳೆ, ಹಾಗಾಗಿ ಸ್ವಲ್ಪ ಮಲ್ಕೋ ಅಂತ ಹೇಳ್ದೆ, ಇವಾಗ ಮಲ್ಕೊಂಡಿದ್ದಾಳೆ. ಪೂಜೆ ವಿಷಯದಲ್ಲಿ ನಾನು ತಲೆ ಹಾಕ್ಬಾರ್ದಾಗಿತ್ತು, ನಾನು ತಪ್ಪು ಮಾಡ್ಬಿಟ್ಟೆ, ನನ್ ಸೊಸೆ ಜೀವನನೇ ನನ್ಗೆ ಸರಿ ಮಾಡಕ್ ಆಗಿಲ್ಲ, ಪೂಜಾ ಜೀವನದಲ್ಲಿ ನಾನು ಯಾಕೆ ತಲೆ ಹಾಕ್ಬೇಕಾಗಿತ್ತು, ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಿದ್ದಾಳಮ್ಮ. ಅವಳು ಈ ತರ ಮಾಡೋದನ್ನ ನನ್ಗೆ ತುಂಬಾನೇ ಸಂಕಟ ಆಗ್ತಿದೆ. ಕುಸುಮನ ಈ ರೀತಿಯಲ್ಲಿ ನೋಡಕ್ ಆಗ್ತಾ ಇಲ್ಲಮ್ಮ, ಅವಳು ಎಲ್ರಿಗೂ ಬೈಕೊಂಡು ಈ ಮನೆಯಲ್ಲಿ ಓಡಾಡ್ತಿದ್ರೇನೆ ಚಂದ. ನೋಡು, ಕುಸುಮ ಕಾರಣಕ್ಕಷ್ಟೇ ಹೊರಟಿರ್ಬೋದು, ಆದ್ರೆ ಅವಳು ಮನ್ಸಿದೆಯಲ್ವಾ ತುಂಬಾನೇ ಮಗು ತರ, ಯಾರಾದ್ರೂ ಸ್ವಲ್ಪನೂ ಕೂಡ ಏನಾದ್ರೂ ಹೇಳ್ಬಿಟ್ರೆ ಅದನ್ನ ತುಂಬಾನೇ ಮನ್ಸಿಗೆ ಹಚ್ಕೊಂಡು ತುಂಬಾನೇ ಬೇಜಾರ ಮಾಡ್ಕೊಂತಾಳೆ. ಕುಸುಮನ ಈ ತರ ಮಾತ್ರ ನೋಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಧರ್ಮ ಅವರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆಗ ಭಾಗ್ಯ ಮಾತ್ರ, ದೇವ್ರೆ, ಯಾಕ್ ದೇವ್ರೆ, ಮನೆಯಲ್ಲಿ ಇಷ್ಟೋ ಒಂದು ಫಂಕ್ಷನ್ ನಡೆದಿದ್ರು ಕೂಡ ಆದ್ರೆ ಸಂಭ್ರಮಿಸುವ ಸ್ಥಿತಿಯಲ್ಲಿ ನಾವೇನೇ ಇಲ್ಲ, ಮನೆ ಒಳ್ಳೆ ಸೂತ್ಕ ರೀತಿ ಆಗೋಗ್ಬಿಟ್ಟಿದೆ, ಇನ್ನ ಏನ್ ಮಾಡ್ಬೇಕು ಅಂತ ನನ್ಗಂತೂ ಅರ್ಥನೇ ಆಗ್ತಾ ಇಲ್ಲ ಅಲ್ಲ ದೇವ್ರೆ ಅಂತ ಭಾಗ್ಯ ಮಾತಾಡ್ತಾಳೆ. ಇನ್ನ ಒಂದ್ ಕಡೆ ಮೀನಾಕ್ಷಿ ಅವರು ರೂಮ್ ಅಲ್ಲಿ ಕಾಮತ್ ಅವ್ರಿಗೆ ಫೋನ್ ಮಾಡ್ತಾ ಇರ್ತಾರೆ. ಅಣ್ಣ ಎಷ್ಟೇ ಫೋನ್ ಮಾಡಿದ್ರು ಫೋನ್ ಏನೇ ತೆಗಿತಾ ಇಲ್ವಲ್ಲ, ಈ ಅಣ್ಣ ಎಲ್ಲಿ ಹೋಗಿದ್ದಾನೆ, ಮನೇಲೂ ಬೇರೆ ಕಾಣಿಸ್ತಾ ಇಲ್ವಲ್ಲ ಅಂತ ಟೆನ್ಷನ್ ಅಲ್ಲಿ ಒದ್ದಾಡ್ತಾ ಇರ್ತಾರೆ. ಆಗ ಅದೇ ಟೈಮ್ಗೆ ಸರಿಯಾಗಿ ಅಲ್ಲಿಗೆ ಮಹಿತನ ಕೂಡ ಬಂದ್ಬಿಡ್ತಾಳೆ. ಅಲ್ಲ ಮಹಿತಾ, ಅಣ್ಣ ಬೇರೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ವಲ್ಲ, ಫೋನ್ ಬೇರೆ ಮಾಡಿದ್ರೆ ಫೋನ್ ಅನ್ನು ತೆಗಿತಾ ಇಲ್ಲಲ್ಲ, ಅಣ್ಣ ಎಲ್ಲಿ ಹೋಗಿದ್ದಾನೆ ಅಂತ ಮೀನಾಕ್ಷಿ ಕೇಳಿದ ತಕ್ಷಣ, ಅದಾ ಡ್ಯಾಡು ಬಿಸ್ನೆಸ್ ಪಾರ್ಟ್ನರ್ ಅನ್ನ ಮೀಟ್ ಮಾಡಕ್ಕೆ ಹೋಗಿದ್ದಾರೆ. ಆಕ್ಚುಲಿ ಅದು ಪಾರ್ಟ್ನರ್ ಅನ್ನ ಮೀಟ್ ಮಾಡೋ ಪ್ರೋಗ್ರಾಮ್ ಇದ್ದಿದ್ದು ನೆಕ್ಸ್ಟ್ ವೀಕ್, ಆದ್ರೆ ನೆಕ್ಸ್ಟ್ ವೀಕ್ ಮದ್ವೆ ಇದೆಯಲ್ವಾ, ಹಾಗಾಗಿ ಅದನ್ನ ಪ್ರೀಪೋನ್ ಮಾಡ್ಕೊಂಡು ಇವತ್ತೇನೆ ಮೀಟ್ ಮಾಡಕ್ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಮಹಿತಾ ಅಲ್ಲಿಂದ ಹೊರಟೋದ ತಕ್ಷಣ ಆಗ ಮೀನಾಕ್ಷಿಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟು, ಮದ್ವೆ ಮಾಡಿಸ್ಬೇಕು ಅಂತ ಅಣ್ಣ ಆಲ್ರೆಡಿ ಎಲ್ಲದನ್ನು ಕೂಡ ಇವಾಗ್ಲೇನೆ ಪ್ರಿಪರೇಷನ್ ಮಾಡ್ಕೊಂತಾ ಇದ್ದಾನ, ಇದನ್ನ ಹೀಗೆ ಬಿಟ್ರೆ ಅಣ್ಣ ಒಂದ್ ವೇಳೆ ಅವ್ರ ಜೊತೆಗೇನೆ ಮದ್ವೆ ಮಾಡಿಸ್ಬಿಟ್ರು ಕೂಡ ಮಾಡಿಸ್ಬಿಡ್ಬೋದು, ನಾನು ಮನ್ಸಲ್ಲಿ ಏನ್ ಪ್ಲಾನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನೋ ಅದನ್ನ ಇವಾಗ್ಲಿಂದಾನೇ ಮಾಡ್ಬೇಕು ಅಂತ ಅಲ್ಲೇ ನೆಲದ ಮೇಲೆನೆ ಕೂತ್ಕೊಂಡ್ ಬಿಡ್ತಾರೆ ಮೀನಾಕ್ಷಿ. ಆಗ ಅದೇ ಟೈಮ್ಗೆ ಸರಿಯಾಗಿ ಆದಿನೂ ಕೂಡ ಫೋನ್ ಅಲ್ಲಿ ಮಾತಾಡ್ಕೊಂಡು ಹಾಗೆ ರೂಮ್ ಹತ್ರ ಬರ್ತಾ ಇರ್ಬೇಕಾದ್ರೆ ಮೀನಾಕ್ಷಿನ ನೋಡ್ಕೊಂಡು ಆದಿ ಅಂತೂ ತುಂಬಾನೇ ಶಾಕ್ ಆಗಿ ಹಾಗೆ ಫೋನ್ ಅನ್ನ ಕಟ್ ಮಾಡ್ಬಿಟ್ಟು, ಅತ್ತೆ ಅರೆ ಓಕೆ ಅತ್ತೆ, ಯಾಕತ್ತೆ ಈ ತರ ನೆಲದ ಮೇಲೆ ಕೂತ್ಕೊಂಡಿದ್ದೀರಾ, ಎದ್ದೇಳಿ ಅತ್ತೆ ಅಂತ ಆಗ ಆದಿ ಹೇಳಿದ ತಕ್ಷಣ, ಇಲ್ಲ ಆದಿ, ನಾನು ಅಣ್ಣ ಬಂದ್ಬಿಟ್ಟು ಈ ಮದ್ವೆನ ನಿಲ್ಸ್ತೀನಿ ಅಂತ ಹೇಳೋ ತನಕ ನಾನ್ ಯಾವ್ದೇ ಕಾರಣಕ್ಕೂ ಮೇಲಿಂದ ಎದ್ದೇಳಲ್ಲ ಅಂತ ಆಗ
ಮೀನಾಕ್ಷಿ ಹೇಳಿದ ತಕ್ಷಣ ಅತ್ತೆ ಈ ತರ ಎಲ್ಲ ಹುಡ್ಗಾಟ ಎಲ್ಲ ಆಡ್ಬೇಡಿ ಅತ್ತೆ, ಪ್ಲೀಸ್ ಅತ್ತೆ ಎದ್ದೇಳಿ, ಅಪ್ಪನ ಹೇಗಾದ್ರೂ ಮಾಡಿ ಒಪ್ಸಿದ್ರಾಯ್ತು, ನೀವ್ ಈ ತರ ಎಲ್ಲ ಮಾಡ್ಬೇಡಿ ಅತ್ತೆ ಅಂತ ಆದಿ ಹೇಳೋಕೆ ಬಂದವಾಗ, ನೋಡಿ ನೀವ್ ಎಷ್ಟೇ ನನ್ನನ್ನ ಕನ್ವಿನ್ಸ್ ಮಾಡಕಂತ ಬಂದ್ರು ನಾನ್ ಮಾತ್ರ ಯಾವ್ದೇ ಕಾರಣಕ್ಕೂನು ಅಣ್ಣ ಬಂದು ಈ ಮದ್ವೆ ನಡೆಯಲ್ಲ ಅಂತ ಹೇಳೋವರ್ಗುನು ಒಂದ್ ಹನಿ ನೀರುನು ಕುಡಿಯಲ್ಲ, ಹಾಗೆ ಒಂದ್ ಅಗಳ ಅನ್ನನು ಕೂಡ ತಿನ್ನಲ್ಲ ಅಂತ ಮೀನಾಕ್ಷಿ ಹೇಳ್ಬಿಡ್ತಾರೆ. ಆಗ ಮಹಿತಾ ಅಲ್ಲಿಗೆ ಬಂದ್ಕೊಂಡು, ಅತ್ತೆ ನಿಮ್ದೇನು ಚಿಕ್ಕ ಏಜ್ ಅಂತ ಅನ್ಕೊಂಡ್ ಬಿಟ್ಟಿದೀರಾ, ನೀವ್ ಈ ತರ ಎಲ್ಲ ಮಾಡಿದ್ರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಅದು ಅಲ್ಲದೆ ನೀವು ಟೈಮಿಗೆ ಸರಿಯಾಗಿ ಟ್ಯಾಬ್ಲೆಟ್ ಬೇರೆ ತಗೋಬೇಕು ಅತ್ತೆ, ಇದ್ರದಿಂದ ಆಮೇಲೆ ಮತ್ತೆ ಹೆಲ್ತ್ ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅಂತ ಮಹಿತಾ ಹೇಳಕ್ಕೆ ಬಂದಿರುವಾಗ, ನೋಡು ಮಹಿತಾ, ನನ್ಗೆ ಹೆಲ್ತ್ ಗಿಂತ ಈ ಮನೆಯಲ್ಲಿರೋ ನೀವೇನೆ ಇಂಪಾರ್ಟೆಂಟು, ನನ್ ಹೆಲ್ತ್ ಗೆ ಏನಾದ್ರೂ ಕೂಡ ಪರವಾಗಿಲ್ಲ, ಅಣ್ಣ ಬಂದು ಹೇಳೋ ತನಕ ನನ್ನ ಡಿಸಿಷನ್ ಅನ್ನ ವಾಪಸ್ ತಗೊಳ್ಳೋ ಮಾತೇ ಇಲ್ಲ ಅಂತ ಮೀನಾಕ್ಷಿ ಹೇಳ್ಬಿಡ್ತಾರೆ. ಇದನ್ನೆಲ್ಲ ನೋಡ್ಕೊಂಡು ಕನ್ನಿಕಾ ಮಾತ್ರ, ವಾವ್ ಅತ್ತೆ ಸೂಪರ್, ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಇದೆ, ಇನ್ನ ಹೇಗೆ ಪೂಜಾ ಕಿಶನ್ ಮದ್ವೆ ನಡೆಯುತ್ತಂತ ನಾನು ಕೂಡ ನೋಡೇ ಬಿಡ್ತೀನಿ, ವಾವ್ ಸೂಪರ್ ಅಂತ ಹೇಳ್ಕೊಂಡು ಕನ್ನಿಕಾ ತುಂಬಾನೇ ಖುಷಿ ಆಗ್ತಾಳೆ. ಈ ಕಡೆ ಪೂಜಾ ಮತ್ತೆ ಪುನಃ ಭಾಗ್ಯನಿಗೆ ಫೋನ್ ಮಾಡ್ಕೊಂಡು, ಅಕ್ಕ ನಾನು ಅವಾಗ್ಲೇನೆ ಹೇಳಿದಲ್ಲಕ್ಕ, ಅಪ್ಪನ ಹತ್ರ ಮಾತಾಡಿ ಹೇಗಾದ್ರೂ ಮಾಡಿ ಅಪ್ಪನ ಒಪ್ಸು ಅಂತ ಹೇಳಿದ್ದೆ, ಆದ್ರೆ ನೀನ್ ಮಾತ್ರ ಅಪ್ಪನ ಜೊತೆ ಮಾತಾಡೇ ಇಲ್ವಲ್ಲ ಅಕ್ಕ, ಅಕ್ಕ ಪ್ಲೀಸ್ ಅಕ್ಕ ದಯವಿಟ್ಟು ನನ್ ಕೈ ಬಿಡ್ಬೇಡ, ಅಪ್ಪನ ಒಪ್ಸಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ, ಅಪ್ಪ ನಿನ್ ಮಾತ್ ಕೇಳ್ತಾರಕ್ಕ, ಪ್ಲೀಸ್ ಅಕ್ಕ, ನಾನು ಆವಾಗ್ಲೇನೆ ಹೇಳಿದೀನಿ, ನಾನು ಕಿಶನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೀನಿ, ಯಾವ್ದೇ ಕಾರಣಕ್ಕೂ ಅವನ ಮಾತ್ರ ಬಿಟ್ಟು ನಾನು ಬೇರೆ ಯಾರನ್ನು ಕೂಡ ಮದ್ವೆ ಆಗಲ್ಲ ಅಕ್ಕ, ಒಂದ್ ವೇಳೆ ಮದ್ವೆ ಅಂತ ಆದ್ರೆ ನಾನು ಕಿಶನ್ನ ಮಾತ್ರ, ಇಲ್ಲ ಅಂತಂದ್ರೆ ಜೀವನದಲ್ಲಿ ನಾನು ಹೀಗೇನೆ ಒಂಟಿಯಾಗಿನೇ ಇದ್ಬಿಡ್ತೀನಿ ಅಂತ ಹಾಗೆ ಪೂಜಾ ಅದ್ಕೊಂಡು ಹೇಳ್ಬಿಡ್ತಾಳೆ. ಆಗ ಫೋನ್ ಅನ್ನ ಕಟ್ ಮಾಡಿ ಪೂಜಾ ಹೊರಗಡೆನೆ ಕೂತ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಪೂಜನ್ ತಂದೆ ಅಲ್ಲಿಗೆ ಬಂದ್ಕೊಂಡು, ಸಮಾಧಾನ ಮಾಡ್ಕೊ, ನೋಡು ನಾನ್ ಈ ತರ ಎಲ್ಲ ಹೇಳಿದ್ರೆ ನಿನ್ಗೆ ಅಪ್ಪ ತುಂಬಾ ಕೆಟ್ಟವನು ಹೊರಟ ಅಂತ ಅನ್ನಿಸ್ಬಹುದು, ಆದ್ರೆ ಒಂದ್ ಸ್ವಲ್ಪ ದಿನ ಮಾತ್ರ, ಆಮೇಲೆ ಎಲ್ಲದೂ ಕೂಡ ನಿನ್ಗೆನೆ ಅರ್ಥ ಆಗುತ್ತೆ ಅಂತ ಹೀಗೆ ಪೂಜನ್ ತಂದೆ ಹೇಳ್ತಾ ಇರ್ಬೇಕಾದ್ರೆ ಆಗ ಸುನಂದ ಅಲ್ಲಿಗೆ ಬಂದ್ಕೊಂಡು, ಅಲ್ಲ ಇಷ್ಟೆಲ್ಲ ನಾವು ಹೇಳಿದ್ರು ಕೂಡ ಮತ್ತೆ ನೀವು ಅದೇ ಮಾತಾಡ್ತಿದ್ದೀರಲ್ಲ, ನಿಮ್ಗೆ ಏನ್ರಿ ಆಗಿದೆ ಅಂತ ಸುನಂದ ಬೈದ್ ಬಿಡ್ತಾರೆ. ನೋಡು ಆಗ್ಬೇಕಾಗಿರೋದು ನನಗಲ್ಲ ನಿನ್ಗೆ, ಇಷ್ಟೆಲ್ಲ ಹೇಳಿದ್ರು ಕೂಡ ಇನ್ನ ನೀನು ಅರ್ಥನೇ ಮಾಡ್ಕೊಂಡಿಲ್ವಲ್ಲ, ನೋಡು ಯಾವ್ದೇ ಕಾರಣಕ್ಕೂ ನಾನ್ ಮಾತ್ರ ನನ್ ಮನ್ಸನ್ನ ಬದಲಾಯಿಸೋ ಮಾತೇ ಇಲ್ಲ, ಯಾವ್ದೇ ಕಾರಣಕ್ಕೂ ಪೂಜಾ ಆ ಮನೆಗೆ ಸೊಸೆಯಾಗಿ ಹೋಗಲ್ಲ, ಇದನ್ನ ನೀನು ಅರ್ಥ ಮಾಡ್ಕೋ, ಇವಳಿಗೂ ಅರ್ಥ ಮಾಡ್ಸು ಅಂತ ಹೇಳ್ಬಿಟ್ಟು ಪೂಜನ್ ತಂದೆ ಅಲ್ಲಿಂದ ಹೊರಟೋಗ್ಬಿಟ್ರೆ, ಈ ಕಡೆ ಪೂಜಾ ಮತ್ತೆ ಜೋರಾಗಿ ಹಾಗೆ ಸುನಂದನ ತಪ್ಕೊಂಡು ಗಟ್ಟಿಯಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಈ ಕಡೆ ಭಾಗ್ಯನು ಕೂಡ ರೂಮಲ್ಲಿ ಕೂತ್ಕೊಂಡು ಹಾಗೆ ಆಗಿರೋ ಘಟನೆನೆಲ್ಲ ನೆನೆಸ್ಕೊಂಡು ಜೋರಾಗಿ ಅಳ್ತಾನೆ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.